ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಬಹುಕೋಟಿ ಹಗರಣ, ವಾಲ್ಮೀಕಿ ಹಗರಣದ ಒಂದು ಸ್ಫೋಟಕ ಸುದ್ದಿಯನ್ನು ಸಹ ನಾವು ನಿಮ್ಮ ಮುಂದೆ ಇಡ್ತಕ್ಕಂಥ ಸುದ್ದಿಯನ್ನು ಮಾಡ್ತಿದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ, ನಮಸ್ತೆ ವೀಕ್ಷಕರೇ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಳೆದ ಒಂದೇ ವರ್ಷದಲ್ಲಿ ಒಂದು ಬಹುಕೋಟಿ ಹಗರಣದಲ್ಲಿ ಸಿಲುಕಿ ಒಂದು ನರಳಾಟವನ್ನು ಅನುಭವಿಸ್ತಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಅದು 1-2 ಕೋಟಿ ಅಲ್ಲ, 187 ಕೋಟಿಯ ಒಂದು ಬೃಹತ್ ಹಗರಣದ ಸುಳಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕಿಕೊಂಡಿದೆ. ಅದರಲ್ಲಿ ಈ ನಾಗೇಂದ್ರ ಅವರು, ಬಳ್ಳಾರಿಯ ಶಾಸಕರಾದಂಥ ನಾಗೇಂದ್ರ ಮತ್ತು ಇನ್ನು ದದ್ದಲ್ ಅವರು ಸಹ ಇದರಲ್ಲಿ ಆರೋಪಿತರಾಗಿದ್ದಾರೆ ಅಂತ ಒಂದು ಮಾತುಗಳು ಸಹ ಕೇಳಿಬರ್ತಾ ಇರೋದನ್ನು ನಾವು ಸುದ್ದಿ ಮಾಧ್ಯಮಗಳಲ್ಲಿ ಎಲ್ಲ ನೋಡಿದ್ದೀವಿ. ಅದರಂತೆಯೇ BJPನೂ ಸಹ ಮುಗಿಬಿದ್ದಿದೆ. ಏಕೆ ಅಂತಂದರೆ ಇದು ಒಂದು ಸಣ್ಣ ಪುಟ್ಟ ಹಗರಣ ಅಲ್ಲ, ಇದು ದೊಡ್ಡ ಹಗರಣ. ಇದನ್ನು CBI ಮತ್ತು SIT ಮತ್ತು ED ಸಹ ಇದನ್ನು ತನಿಖೆಯನ್ನು ಕೈಗೆತ್ತಿಕೊಂಡು ಇವತ್ತು ನಾಗೇಂದ್ರ ಅವರನ್ನು ಅರೆಸ್ಟ್ ಕೂಡ ಮಾಡಿದೆ. ಈ ಅರೆಸ್ಟ್ನ ಮಧ್ಯೆಯೂ ಸಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಪತ್ರವನ್ನು ಸಹ ಬರೆದಿದ್ದಾರೆ. ಒಂದು ಆರ್ ಅಶೋಕ್ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಸರಿಯಾಗಿ ಒಂದು ಕಾರ್ಯವನ್ನು ನಡೆಸ್ತಾ ಇಲ್ಲ, ಒಂದು ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಅಂತ ಒಂದು ಪತ್ರ ಬರೆಯೋದ್ರ ಮೂಲಕ ಮತ್ತೆ ಒಂದು ವಿರೋಧಿಗಳಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಈ ಪತ್ರದ ಮೂಲಕ ಒಂದು ಕೊಟ್ಟಿದ್ದ ಒಂದು ಮರುಕ್ಷಣವೇ ಒಂದು BJP ಎಚ್ಚೆತ್ತುಕೊಂಡಿದೆ ಅಂತಲೇ ಹೇಳ್ಬೋದು. ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಮತ್ತೆ ಬಿಸಿ ಮುಟ್ಟಿಸಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ನಾವು ಯಾವತ್ತೂ ಕೈಕಟ್ಟಿ ಕೂತಿಲ್ಲ, ನಾವು ಏನೋ ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ತಿಲ್ಲ ಅನ್ನೋದನ್ನ ಸಹ ಬಹಿರಂಗವಾಗಿ ಒಂದು ಸಿದ್ದರಾಮಯ್ಯನವರ ಹೋರಾಟ ಈ ವಿರುದ್ಧವಾಗಿ ಒಂದು ವಾಲ್ಮೀಕಿ ಹಗರಣದ ವಿರುದ್ಧ ಇದರಲ್ಲಿ ಇನ್ನೂ ಕೆಲವು ದೊಡ್ಡ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ. ಈ ವಾಲ್ಮೀಕಿ ಹಗರಣದ 187 ಕೋಟಿ ಇದು ಹೊರ ಸ್ಟೇಟಿಗೂ ಸಹ ಒಂದು ಈ ದುಡ್ಡು ರವಾನೆ ಆಗಿದೆ. ಇನ್ನು ತುಂಬ ಇಲಾಖೆಗಳಲ್ಲಿ ಈ ದುಡ್ಡನ್ನು ಈ ಒಂದು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಇದೆಲ್ಲ ಕೂಲಂಕುಷವಾಗಿ ಒಂದು ತನಿಖೆ ನಡೆದರೆ ಮತ್ತು ಇಲ್ಲಿ ದೊಡ್ಡ ಅವರ ಕೈವಾಡ ಸಹ ಇದೆ ಅಂತ ಒಂದು ಆರೋಪವನ್ನು ಮಾಡ್ತಾ ಇದೆ BJP. ಅದರಂತೆಯೇ ಒಂದು ನರೇಂದ್ರ ಮೋದಿ ಆಪ್ತರಾದಂಥ ಮತ್ತು ಕೇಂದ್ರದಲ್ಲಿ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಹ ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಸಹ ಆರೋಪ ಇರ್ಬೋದು, ಈ ಕೂಲಂಕುಷವಾಗಿ ತನಿಖೆ ನಡಿಬೇಕು, ಇದರಲ್ಲಿ ಯಾರ್ಯಾರು ಇನ್ನೂ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಬಂಡವಾಳ ಸಹ ಈ ಒಂದು ತನಿಖೆ ಮುಖಾಂತರ ಹೊರಬರಬೇಕಾಗಿದೆ. ಇದರಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಸಹ ಅವರು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈ ಬಹುಕೋಟಿ ಹಗರಣದ 187 ಕೋಟಿಯ ಒಂದು ಈ ದೊಡ್ಡ ಹಗರಣ ಕರ್ನಾಟಕದಲ್ಲಿ ಅತಿ ದೊಡ್ಡ ಹಗರಣ ಅಂತಲೇ ಹೇಳಕ್ಕಾಗ್ತದೆ. ಯಾಕಪ್ಪ ಅಂತಂದರೆ SIT, CBI ಮತ್ತು ಒಂದು ED ಈ 3 ಸಂಸ್ಥೆಗಳಿಂದ ಒಂದು ತನಿಖೆಯನ್ನು ನಡೀತಾ ಇದೆ. ಅಂದರೆ ಅದು ಇದೇ ಫಸ್ಟ್ ಟೈಮ್ ಒಂದು ಇಷ್ಟೊಂದು 3 ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೀತಾ ಇದೆ ಅಂತಂದರೆ ಇದು ಒಂದು ಸಹ ರೆಕಾರ್ಡ್ ಅಂತಲೇ ಹೇಳಲಾಗ್ತಾ ಇದೆ. ಅದರಂತೆಯೇ ಇನ್ನು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಸಹ ಈ ತನಿಖೆ ರೂಪದಲ್ಲಿ ಹೊರಗೆ ಬರಲಿ. ಇನ್ನು ಸಿದ್ದರಾಮಯ್ಯನವರ ಕೈವಾಡ ಇದೆ ಅಂತ ಏನು BJP ಆರೋಪಿಸ್ತಾ ಇದೆಯೋ ಅದು ತನಿಖೆ ಮುಖಾಂತರ ಸತ್ಯಾಂಶ ಹೊರಬರ್ತದೆ. ಅದೆಲ್ಲದನ್ನೂ ಸಹ ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳು ಏನಿರ್ಬೋದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.